ಹಾಯ್, ನಾನು ಅಕ್ಷತಾ. ಏನು ಅಕ್ಷತಾ ಎಲ್ಲೋ ಹೋಗೋಕೆ ರೆಡಿ ಆಗ್ತಿದ್ದಲ್ಲ ಅಂದ್ಕೊಂಡ್ರೆ ಆ್ಯಕ್ಚುಲಿ ನನ್ನ ಫ್ರೆಂಡ್ ಸಿಸ್ಟರ್ದು ಒಂದು ಮ್ಯಾರೇಜ್ ಫಂಕ್ಷನ್ ಇತ್ತು, ಮರ್ತೋಗ್ಬಿಟ್ಟಿದ್ದೆ. ನನ್ನ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಇವತ್ತು ಮದುವೆ ಇದೆ ಮೇಡಮ್ ಬರಲ್ವಾ ಅಂತ ಕೇಳಿದ್ರು. ಇವತ್ತೇ ನಾ ಮದುವೆ ಅಂತ ಆವಾಗ ಸ್ಕೂಲಿಗೆ ಡ್ರಾಪ್ ಮಾಡಿ ಆಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ರೆಡಿ ಆಗ್ತಾ ಇದ್ದೀವಿ. ಮೇಡಮ್ ಅವ್ರಿಗೆ ನಾನು ಇವಾಗ ಬೇಗ ರೆಡಿ ಮಾಡ್ತಾ ಇದ್ದೀನಿ, ಯಾಕೆಂದರೆ ನನಗೆ ಬರಲ್ಲ ರೆಡಿ ಆಗೋಕ್ಕೆ, ಅದಕ್ಕೆ ಅವರೇ ರೆಡಿ ಮಾಡ್ತಾರೆ. ಸ್ವಲ್ಪ ಬೇಗ ಹೋಗಬೇಕು, ಟೈಮ್ ಜಾಸ್ತಿ ಆಗ್ಬಿಟ್ಟಿದೆ. ಹೌದು. ಸೊ ನಾನು ಮರ್ತೋಗ್ಬಿಟ್ಟಿದ್ದೆ. ನನ್ನ ಫ್ರೆಂಡೇ ನೆನೆಸಿದ್ದು ಕಾಲ್ ಮಾಡಿ. ಆವಾಗ ಸಡನ್ನಾಗಿ ಡ್ರೆಸ್ಸು ಸೇಮ್ ಹಾಕೊಂಡಿದ್ದೀವಿ ನೋಡಿ, ಸೇಮ್ ಟ್ವಿನ್ನಿಂಗ್. ವಿ ಬೋತ್ ಆರ್ ಟ್ವಿನ್ನಿಂಗ್. ನಿಮ್ಗೆ ಚೆನ್ನಾಗಿದೆಯಾ? ಕಮೆಂಟ್ ಹಾಕಿ. ಆ್ಯಕ್ಚುಲಿ ನಾನು ಮೇಕಪ್ಪೇ ಮಾಡಲ್ಲ. ಇವತ್ತು ಐ ಶ್ಯಾಡೋಸ್ ಅಂತೆ, ಫೌಂಡೇಶನ್ ಅಂತೆ, ಕಾಂಪ್ಯಾಕ್ಟ್ ಅಂತೆ ಏನೇನೋ ಹಾಕ್ಸ್ತಾ ಇದ್ದಾರೆ ನನಗೂ. ಆಮೇಲೆ ಸ್ಟ್ರೈಟ್ನಿಂಗ್ ಅಂತೆ ಏನೇನೋ ನಡೀತಾ ಇದೆ. ನಾವು ರೆಡಿಯಾಗಿ ಹೊರಟ್ವಿ. ಆ್ಯಕ್ಚುಲಿ ನಾನು ನನ್ನ ಫ್ರೆಂಡು ಔಟ್ಸೈಡ್ ಹೋಗಿ ತುಂಬ ದಿನ ಆಗಿತ್ತು. ಅವರು ಅವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು, ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಹಾಗಾಗಿ ಎಲ್ಲೂ ಈಚೆನೇ ಹೋಗಿರಲಿಲ್ಲ. ಇದು ಒಂದು ಮ್ಯಾರೇಜ್ ಫಂಕ್ಷನ್ ರೀಸನ್ನಿಂದ ಇವತ್ತು ಇಬ್ಬರು ಈಚೆ ಹೋಗ್ತಾ ಇದ್ದೀವಿ. ತುಂಬ ಒಂಥರ ಡಿಫ್ರೆಂಟ್ ಫೀಲ್ ಇದೆ. ಆಫ್ಟರ್ ಲಾಂಗ್ ಟೈಮ್ ವಿ ಆರ್ ಗೋಯಿಂಗ್ ಟುಗೆದರ್ ಅನ್ನೋ ಫೀಲ್ ಇದೆ. ತುಂಬ ದಿನ ಆಗಿತ್ತು, ಫ್ರೆಂಡ್ಸ್ ಸಿಕ್ಕಿದ್ರು, ಮೀಟ್ ಮಾಡಿದ್ವಿ, ಹರಟೆ ಹೊಡೆದ್ವಿ. ಫಸ್ಟು ಬಂದಿರೋ ಕೆಲಸ ಮಾಡೋಣ ಅಂತ ಹೇಳಿ ಹೋಗಿ ಗಂಡು ಹೆಣ್ಣು ಮಾತಾಡಿಸಿ ಗಿಫ್ಟ್ ಕೊಟ್ಟು ಬಂದ್ವಿ ಈಚೆ. ಹೊರಟೆ ಹೋದ್ರು. ಹೇಳಿ, ಜನನೋ ಏನೋ ಮೋಸಕ್ಕಿಂತ ಬೇಗ ತಿರ್ಗಾಕೊಂಡ್ಬಿಡ್ತಾರೆ ಎಲ್ಲ ವಿಚಾರಕ್ಕೂ. ಯಾರು ಏನು ಮಾಡಿದ್ರು ಈಗ? ಇವರೇ ಆ್ಯಕ್ಚುಲಿ ನನ್ನ ಫೋಟೋಸು ವೀಡಿಯೋಸು ಎಲ್ಲ ಶೂಟ್ ಮಾಡೋದು ಇವರೇ, ನನ್ನ ಫ್ರೆಂಡು ವೀಣಾ ಅಂತ. ಇವತ್ತು ಅವ್ರ ಫ್ರೆಂಡ್ ಬಂದಿದ್ದರು, ಅವ್ರು ತೆಗೆದ್ರು ಅವ್ರ ಮೊಬೈಲಲ್ಲಿ. ತುಂಬ ಚೆನ್ನಾಗಿ ಬರ್ತಿತ್ತು. ಅದಕ್ಕೆ ನಾನು ಕ್ಯಾಮ್ರಾಮ್ಯಾನ್ನ ಬೇರೆಯವ್ರು ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಆಡ್ಕೋತಾ ಇದ್ರು. ತಿನ್ನೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಮಿಸ್ಟರ್ ಅಕ್ಷತಾ ಅವರು. ಇನ್ನೇನು ಇವಾಗ ಬ್ಯಾಟಿಂಗ್ ಶುರುವಾಗುತ್ತೆ. ಸರಿ, ಊಟ ಬಡಿಸೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ನನಗೆ ಬರೀ ಸ್ವೀಟೇ ಬಡಿಸ್ತಾ ಇದ್ದಾರೆ. ಇದು ಒಂದು ಸ್ವೀಟು ನೀವೆಲ್ಲಾದರೂ ತಿಂದಿದ್ರಾ ನೋಡಿ. ಇದು ಪೂರಿ, ಆ್ಯಕ್ಚುಲಿ ಪಾನಿಪುರಿ ಥರ ಕಾನ್ಸೆಪ್ಟ್. ಪೂರಿನ ಕೋಟ್ ಮಾಡಿದ್ದಾರೆ ಚಾಕ್ಲೇಟಲ್ಲಿ, ಒಳಗಡೆ ಪಾಯಸ ಹಾಕಿದ್ದಾರೆ ಪಾನಿ ಥರ. ಆಮೇಲೆ ಏನು ಕಿತ್ತಾಪತಿ ಮಾಡಿದ್ದಾರೆ ಅಂತಂದರೆ, ನನಗೆ ಸ್ಯಾಲೆಡ್ ಹಾಕಿಸ್ಕೋಬೇಕು ಅಂತ ಇತ್ತು. ನಾನು ಶುಗರ್ ಕಟ್ ಡೌನ್ ಮಾಡಿದ್ದೀನಿ, ಡಯಟಲ್ಲಿದ್ದೀನಿ. ಎಲ್ಲ ಹೋಗಿ ಹೇಳ್ಬಂದ್ಬಿಟ್ಟಿದ್ದಾರೆ ಅಡುಗೆ ಬಡಿಸೋರಿಗೆ. ನನಗೆ ಸ್ಯಾಲಡೇ ಹಾಕ್ತಾಯಿಲ್ಲ, ನಂಗೆ ಬೇಡದೇ ಇರೋ ಚಿಪ್ ಸ್ಯಾಲಡು ಅದನ್ನು ಹಾಕ್ತಾಯಿದ್ದಾರೆ. ಬರೀ ಕಿತಾಪತಿಗಳೇ. ನನ್ನ ಕಾಲು ಎಳಿಯೋಕ್ಕೆ ಅಂತಲೇ ಕಾಯ್ತಾ ಇರ್ತಾರೆ ಇವರೆಲ್ಲ. ಒಟ್ಟಿನಲ್ಲಿ ಮಜಾ ಮಾಡಿಕೊಂಡು ಹೊರಟ್ವಿ ಮನೆ ಕಡೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.